ಕಲಿಕಾ ಬಲ 11 ಚಟುವಟಿಕೆ 1 ಕತೆ ಓದೋಣ ಅನುಭವ ಬರೆಯೋಣ. ಕಲೆಯ ಬೆಲೆ. ಕತೆ. ಪ್ರಶ್ನೆ. ನಿಮ್ಮ ಆಸೆಯಂತೆ ಜೀವನದಲ್ಲಿ ಯಾವುದು ಮುಖ್ಯ? ಜ್ಞಾನ. ಆಹಾರ ಮುಖ್ಯ ಎನ್ನುವುದಾದರೆ ಹೇಗೆ ಸಮರ್ಥಿಸುವೆ? ಜೀವಿಗಳು ಬದುಕಲು ಆಹಾರ ಅತಿ ಅವಶ್ಯಕ. ನಮಗೆ ಆಹಾರದಿಂದಲೇ ಶಕ್ತಿ ದೊರಕುವುದು, ಆಹಾರವಿಲ್ಲದೆ ಬದುಕಲು ಆಗುವುದಿಲ್ಲ. ಪ್ರಶ್ನೆ. ಸಕಲ ಜೀವಿಗಳಿಗೆ ಗಾಳಿ ಹೇಗೆ ಮುಖ್ಯ? ಸಕಲ ಜೀವಿಗಳು ಉಸಿರಾಡಲು ಗಾಳಿ ಮುಖ್ಯವಾಗಿ ಬೇಕು. ಪ್ರಶ್ನೆ. ಶುದ್ಧ ಗಾಳಿ ನಮಗಲ್ಲದೆ ಎಲ್ಲ ಜೀವಿಗಳಿಗೂ ಅಗತ್ಯವೇ? ಆಲೋಚಿಸಿ ಬರೆ. ಉತ್ತರ. ಶುದ್ಧ ಗಾಳಿ ನಮಗಲ್ಲದೆ ಎಲ್ಲ ಜೀವಿಗಳಿಗೂ ಅಗತ್ಯವಿದೆ. ಎಲ್ಲ ಜೀವಿಗಳು ಆರೋಗ್ಯದಿಂದ ಜೀವಿಸಲು ಶುದ್ಧ ಗಾಳಿಯು ಅವಶ್ಯಕವಾಗಿ ಬೇಕಾಗುತ್ತದೆ. ಪ್ರಶ್ನೆ. ನಿಮ್ಮ ಊರಿನಲ್ಲಿರುವ ಕಲಾವಿದರುಗಳ ಹೆಸರು ಬರೆ. ಮಂಡ್ಯ ರಮೇಶ್ ಸಿನಿಮಾ ನಟ, ಪ್ರೇಮ್ ಸಿನಿಮಾ ನಟ. ನೀನು ಈ ಕಥೆಯಲ್ಲಿ ಮೆಚ್ಚಿದ ಪದಗಳನ್ನು ಬರೆ. ನಾನು ಮೆಚ್ಚಿದ ಪದಗಳು ಜೀವ, ಆಹಾರ, ಗಾಳಿ, ನೀರು, ಹಣ, ಜ್ಞಾನ, ಆಸೆ, ಆಕಾಂಕ್ಷೆಗಳು, ನೆಲ, ಮುಗಿಲು, ಸ್ವರ್ಗ ಸುಖ, ಪುಣ್ಯಾತ್ಮ, ಕಲೆ, ಬೆಲೆ. ಚಟುವಟಿಕೆ 2 ಕಥೆಯ ಸಂಭಾಷಣೆಯನ್ನು ಪೂರ್ಣಗೊಳಿಸೋಣ. ಕಥೆಯನ್ನು ನೀಡಲಾಗಿದೆ. ಕಥೆಯ ಮೊದಲ ಭಾಗವನ್ನು ಓದು. ಅರ್ಥ ಮಾಡಿಕೋ. ಕಥೆಯಲ್ಲಿ ಮುಂದಿನ ಪಾತ್ರಗಳಿಗೆ ಸರಿ ಹೊಂದುವಂತೆ ಸಂಭಾಷಣೆಯನ್ನು ಬರೆದು ಪೂರ್ಣಗೊಳಿಸು. ಮುಂದುವರೆದ ಸಂಭಾಷಣೆ. ಚೆಂಡು ಹೂವು. ನಾನು ಚೆಂಡು ಹೂವು. ಹಬ್ಬ ಹರಿದಿನಗಳಲ್ಲಿ ನಾನು ಬೇಕೇ ಬೇಕು. ತೋರಣಗಳನ್ನು ಮಾಡಲು ಅಲಂಕರಿಸಲು ನಾನು ಬೇಕು. ಮಲ್ಲಿಗೆ ಹೂವು. ನನ್ನ ಸುವಾಸನೆ ಮಹಿಳೆಯರಿಗೆ ತುಂಬಾ ಇಷ್ಟ. ದೇವರಿಗೂ ನನ್ನನ್ನು ಸಮರ್ಪಿಸುವರು. ನನ್ನಿಂದ ಸುಗಂಧ ದ್ರವ್ಯವನ್ನು ತಯಾರಿಸುವರು. ಸೇವಂತಿಗೆ ಹೂವು. ನಾನು ವಿವಿಧ ಬಣ್ಣಗಳಲ್ಲಿ ಕಂಡು ಬರುವೆ. 2 ರಿಂದ 3 ದಿನಗಳವರೆಗೂ ನನ್ನ ಸೌಂದರ್ಯ ಮಾಸುವುದಿಲ್ಲ. ಸಂಪಿಗೆ ಹೂವು. ನನ್ನ ಪರಿಮಳ ಬಲು ದೂರದವರೆಗೂ ಹರಡುತ್ತದೆ. ನನಗೆ ಪರಿಮಳ ಪುಷ್ಪ ಎನ್ನುವರು. ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ನನ್ನನ್ನು ಬಳಸುವರು. ಕನಕಾಂಬರ. ನನ್ನ ಅಂದ ಚಂದಕ್ಕೆ ಮನಸೋಲದವರೇ ಇಲ್ಲ. ಹೆಣ್ಣು ಮಕ್ಕಳಿಗೆ ನಾನೆಂದರೆ ಅಚ್ಚುಮೆಚ್ಚು. ನನ್ನಿಂದ ಮಾಲೆ ಮಾಡಿ ಮುಡಿದುಕೊಳ್ಳುತ್ತಾರೆ. ಗುಲಾಬಿ ಹೂವು. ಗುಲಾಬಿ ಹೂವು ನಾನು ಹೂಗಳ ರಾಣಿ. ನನ್ನನ್ನು ಇಷ್ಟಪಡದವರೇ ಇಲ್ಲ. ನನ್ನ ಗುಲ್ಕನ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ತುಂಬೆ ಹೂವು. ತುಂಬೆ ಹೂವು ನಾನು. ಶಿವನಿಗೆ ಬಲು ಇಷ್ಟ. ಶಿವ ಪೂಜೆಗೆ ನಾನು ಬೇಕು. ನನ್ನಲ್ಲಿ ಅಪಾರವಾದ ಔಷಧೀಯ ಗುಣಗಳಿವೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನಾನಿರುವೆ. ಆಗ ಅಲ್ಲಿಗೆ ಬಂದ ದುಂಬಿಯು, ನೀವ್ಯಾರೂ ಕಡಿಮೆ ಇಲ್ಲ, ಯಾರು ಮೇಲಲ್ಲ. ನಿಮಗೆ ನಿಮ್ಮದೇ ಆದ ವಿಶೇಷಗಳಿವೆ. ನಿಮ್ಮಲ್ಲಿರುವ ಸವಿಯಾದ ಮಕರಂದ ಜೇನಿಗಾಗುತ್ತದೆ. ನೀವೆಲ್ಲ ಸೇರಿದಾಗ ಉದ್ಯಾನವನವು ಸುಂದರವಾಗುತ್ತದೆ ಎಂದಿತು. ಹೂಗಳೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದವು. ಚಟುವಟಿಕೆ 3 ಕಥೆಯನ್ನು ಅಭಿನಯಿಸೋಣ. ಈ ಕಥೆಯನ್ನು ಓದು, ಅರ್ಥ ಮಾಡಿಕೋ. ನಿನ್ನ ಗೆಳೆಯರೊಂದಿಗೆ ಮುಖವಾಡ ಧರಿಸಿ ಪ್ರತಿ ಪಾತ್ರಕ್ಕೆ ನಿನ್ನ ಮಾತು ಸೇರಿಸಿ ಅಭಿನಯಿಸು. ಕತೆ. ಈ ಕಥೆಯಲ್ಲಿ ನಿನಗೆ ಇಷ್ಟವಾದ ಪದಗಳನ್ನು ಬರೆ. ಸ್ಪರ್ಧೆ, ಡೊಳ್ಳು, ತಾಳ, ಪೀಪಿ, ಕೊಳಲು, ಉದ್ದ ಜಿಗಿತ, ಎತ್ತರ ಜಿಗಿತ, ಇಂಪಾಗಿ, ನಾಟ್ಯ, ವಯ್ಯಾರದ ಬಹುಮಾನ. ಪ್ರಶ್ನೆ. ಈ ಕಥೆಯಲ್ಲಿ ನಿನಗೆ ಇಷ್ಟವಾದ ಸಾಲುಗಳನ್ನು ಬರೆ. ಮೊಲವು ಕೊಳಲು ಊದುತ್ತಿತ್ತು. ಜಿಂಕೆಯು ಉದ್ದ ಜಿಗಿತ ಮಾಡುತ್ತಿತ್ತು. ಚಟುವಟಿಕೆ 4 ವ್ಯಕ್ತಿ ವೃತ್ತಾಂತ ಬರೆಯೋಣ. ನಿನಗೆ ಇಷ್ಟವಾಗುವ ಯಾವುದಾದರೂ ಒಬ್ಬ ವ್ಯಕ್ತಿಯ ಚಿತ್ರ ಅಂಟಿಸು, ಹೆಸರಿಸು. ಅವರ ವಿವರ ಸಂಗ್ರಹಿಸಿ ಬರೆ. ನನಗೆ ಇಷ್ಟವಾದ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಚಿತ್ರ. ಸ್ವಾಮಿ ವಿವೇಕಾನಂದರು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು. ವಿವೇಕಾನಂದರು ಭಾರತದ ತತ್ವಜ್ಞಾನ, ಯೋಗ, ವೇದಾಂತ ಇವೆಲ್ಲವನ್ನು ಪಾಶ್ಚಿಮಾತ್ಯ ದೇಶದಲ್ಲಿ ಪ್ರಚಾರ ಮಾಡಿದರು. ಅವರು ತಮ್ಮ ಗುರುಗಳ ಒಳ್ಳೆಯ ಮನೋಭಾವದ ಕಡೆಗೆ ವಾಲಿದರು. ಅವರು ಸನ್ಯಾಸಿಯಾಗಿ ದೇವರ ಸೇವೆ ಹೇಗೆ ಮಾಡಬಹುದೆಂದು ನಿರೂಪಿಸಿದರು. ಗುರು ರಾಮಕೃಷ್ಣರ ಮರಣ ನಂತರ ವಿವೇಕಾನಂದರು ಭಾರತ ಪ್ರವಾಸ ಕೈಗೊಂಡರು. ಭಾರತದ ಉಪಖಂಡಗಳಲ್ಲಿ ಬ್ರಿಟಿಷರ ಷರತ್ತುಗಳನ್ನು ಅಧ್ಯಯನ ಮಾಡಿದರು. ನಂತರ ಅವರು ಅಮೆರಿಕ ಪ್ರವಾಸ ಕೈಗೊಂಡರು. ಚಿಕಾಗೋದಲ್ಲಿ ನಡೆದ ಸಮ್ಮೇಳನದಲ್ಲಿ ಭಾರತೀಯ
ಧಾರ್ಮಿಕತೆಯನ್ನು ಎತ್ತಿ ಹಿಡಿದರು. ವಿವೇಕಾನಂದರು 100ಕ್ಕೂ ಹೆಚ್ಚು ಖಾಸಗಿ ಹಿಂದೂ ಸಂಸ್ಥೆಗಳಲ್ಲಿ ತಮ್ಮ ವಿಚಾರಧಾರೆಯನ್ನು ಹರಿಸಿದರು. ದೇಶ ವಿದೇಶಗಳಲ್ಲಿ ಹಿಂದೂ ಧರ್ಮದ ತತ್ವವನ್ನು ಬೋಧಿಸಿದರು. ಚಟುವಟಿಕೆ 5 ಕಲೆ ಆರಾಧಿಸೋಣ. ಕಲೆ ಗುರುತಿಸಿ ವಿವರಕ್ಕೆ ಗೆರೆ ಎಳೆದು ಹೊಂದಿಸಿ ಓದು. ಹೊಂದಿಸಲಾಗಿದೆ. ಭರತನಾಟ್ಯ, ವೀರಗಾಸೆ, ಕಂಸಾಳೆ, ಯಕ್ಷಗಾನ, ಗೊರವರ ಕುಣಿತ, ಕೋಲಾಟ. ಚಟುವಟಿಕೆ 6 ವೃತ್ತಿ ವಿಶೇಷ ಅರಿಯೋಣ. ವಿವಿಧ ವ್ಯಕ್ತಿಗಳ ಚಿತ್ರ ಗಮನಿಸಿ ಅವರ ವೃತ್ತಿಯ ವಿಶೇಷ ಪದಗಳನ್ನು ಬರೆ. ಚಿತ್ರ: ಬೋಧನೆ, ಪಾಠ, ಸೀಮೆ ಸುಣ್ಣ, ಕಪ್ಪು ಹಲಗೆ, ತರಬೇತಿ, ಕಲಿಕೆ, ಶಾಲೆ, ಡಸ್ಟರ್, ನೋಟ್ಸ್, ಕಲಿಕಾಂಶ, ಪುಸ್ತಕ, ಗ್ರಂಥಾಲಯ, ಪ್ರಾರ್ಥನೆ, ಪಠ್ಯ ಪುಸ್ತಕ, ನಲಿ ಕಲಿ ಸಾಮರ್ಥ್ಯ, ಓದು, ಬರಹ, ಪಾಠ ಟಿಪ್ಪಣಿ, ವಿದ್ಯಾರ್ಥಿ, ಶಾಲಾ ಕೊಠಡಿ, ಪ್ರತಿಭಾ ಕಾರಂಜಿ. ಚಿತ್ರ: ನರ್ಸ್, ಸ್ಟೆಥೋಸ್ಕೋಪ್, ಮಾತ್ರೆ, ಔಷಧಿ, ರೋಗಿ, ತಪಾಸಣೆ, ಇಂಜೆಕ್ಷನ್, ಬೆಡ್, ಬ್ಯಾಂಡೇಜ್, ಮುಲಾಮು, ವಿಶೇಷ ಕೊಠಡಿ. ಚಿತ್ರ: ಕಪ್ಪು ಕೋಟ್, ನ್ಯಾಯಾಧೀಶರು, ನ್ಯಾಯ, ವಾದ, ಪ್ರತಿವಾದ, ನ್ಯಾಯ ದೇವತೆ, ಕಕ್ಷಿದಾರರು, ಸಾಕ್ಷಿ, ಸತ್ಯ, ಪ್ರಮಾಣ, ಭಗವದ್ಗೀತೆ, ತೀರ್ಪು. ಚಿತ್ರ: ಭೂಮಿ, ಎತ್ತುಗಳು, ವ್ಯವಸಾಯ, ಉಳುವುದು, ಬಿತ್ತುವುದು, ಗೊಬ್ಬರ, ಕಳೆ ಕೀಳುವುದು, ಪೈರು, ಕಟಾವು, ಬೆಳೆ, ನೇಗಿಲು, ಕುಂಟೆ, ನೊಗ. ಚಿತ್ರ: ವಾಹನ, ಗಿಯರ್, ಕ್ಲಚ್, ಬ್ರೇಕ್, ಸ್ಟೇರಿಂಗ್, ಆರ್, ಸಂಚಾರಿ ನಿಯಮ, ರಸ್ತೆ ನಿಯಮ, ಖಾಕಿ ಬಟ್ಟೆ, ಬಸ್ ನಿಲ್ದಾಣ, ನಿಧಾನವಾಗಿ ಚಲಿಸಿ, ಪ್ರಯಾಣಿಕರು. ಯೋಜನೆ: ನಿಮ್ಮೂರಿನ ವಿಶೇಷ ಕಲೆ, ಹಬ್ಬ, ಜಾತ್ರೆ ಇವುಗಳಲ್ಲಿ ಒಂದರ ಕುರಿತು ಮಾಹಿತಿ ಸಂಗ್ರಹಿಸಿ ಚಾಟ್‌ನಲ್ಲಿ ಬರೆದು ತರಗತಿಯಲ್ಲಿ ಪ್ರದರ್ಶಿಸು. ಸಹಪಾಠಿಗಳೊಂದಿಗೆ ಹಂಚಿಕೋ. ನಮ್ಮ ಊರ ಜಾತ್ರೆ ಸಂಭ್ರಮ. ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತದೆ. ನೋಡಿದ್ದಲ್ಲೆಲ್ಲ ಜನ ಸಾಗರವೇ ನೆರೆದಿರುತ್ತದೆ. ಜಾತ್ರೆಯಲ್ಲಿ ಆಟಿಕೆಗಳು ಹಾಗೂ ತಿನಿಸುಗಳು ಇರುತ್ತವೆ. ಭಕ್ತರು ರಥ ಎಳೆಯುತ್ತಾರೆ. ಅಲ್ಲಿ ಕಂಕುಳಲ್ಲಿ ಜೋಗಳಿ ಹಾಕಿ ಹಣೆಗೆ ವಿಭೂತಿ ಧರಿಸಿ ಜನಕು ಜನಕು ಎಂದು ಬಡಿಯುತ್ತಾ ಆಡುತ್ತಿರುವ ಜನರನ್ನು ಕಾಣಬಹುದು. ಬೀದಿ ಬೀದಿಯಲ್ಲಿ ಹಾದು ಹೋಗುವ ಧರ್ಮರಾಯ ಸ್ವಾಮಿಯ ರಥೋತ್ಸವ ನಂಬಿರುವ ಭಕ್ತರನ್ನು ಆಶೀರ್ವದಿಸಿ ಮುಂದೆ ಸಾಗುತ್ತದೆ. ಪ್ರತಿ ಮನೆಯಲ್ಲಿಯೂ ಜಾತ್ರೆಯ ಸಂಭ್ರಮವಿರುತ್ತದೆ. ನನ್ನ ಕಲಿಕೆ